ಒಂದೊಂದು ದೇವಾಲಯದಲ್ಲಿ ಒಂದೊಂದು ರೀತಿಯ ವಿಶೇಷತೆಗಳಿರುತ್ತದೆ. ಸಾಮಾನ್ಯವಾಗಿ ಭಕ್ತರು ತಮ್ಮ ಕೋರಿಕೆಗಳ ಈಡೇರಿಕೆಗಾಗಿ ದೇವಾಲಯಗಳಲ್ಲಿ ಚಿನ್ನ, ಬೆಳ್ಳಿ, ಹಣ, ದವಸ ಧಾನ್ಯ, ಪಟ್ಟೆ ಸೀರೆ ಇತ್ಯಾದಿ ದುಬಾರಿ ವಸ್ತುಗಳನ್ನು ಸಲ್ಲಿಸುವುದು ವಾಡಿಕೆ. ಆದರೆ ಇಲ್ಲೊಂದು ವಿಶಿಷ್ಟ ದೇವಾಲಯವಿದೆ. ಕಡು ಬಡವರಿಗೂ ತಮ್ಮ ಹರಕೆಯನ್ನು ಸಲ್ಲಿಸಲು ಅವಕಾಶವಿರುವ ವಿಶಿಷ್ಟ ದೇವಾಲಯ ಇದಾಗಿದೆ. ಇಲ್ಲಿರುವ ದೇವರು ಭಕ್ತರಿಂದ ನಗ, ನಾಣ್ಯ, ಒಡವೆಗಳನ್ಯಾವುದನ್ನು ನಿರೀಕ್ಷಿಸುವುದಿಲ್ಲ. ಈ ದೇವರಿಗೆ ಬೇಕಾಗಿರುವುದು ಕೇವಲ ಮಣ್ಣಿನ ಗೊಂಬೆ. ಇಲ್ಲಿ ಬರುವ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಅದು ನೆರವೇರಿದ ನಂತರ ದೇವರಿಗೆ ಮಣ್ಣಿನ ಗೊಂಬೆಗಳನ್ನು ಕಾಣಿಕೆಯಾಗಿ ಅರ್ಪಿಸುತ್ತಾರೆ. ನಾವು ಈಗ ಪ್ರಸ್ತಾಪಿಸಲು ಹೊರಟಿರುವುದು ಮಣ್ಣಿನ ಹರಕೆಯ ಕ್ಷೇತ್ರವೆಂದೇ ಪ್ರಸಿದ್ಧಿಗೊಂಡ ಸುರ್ಯ ಶ್ರೀ ಸದಾಶಿವರುದ್ರ ದೇವಸ್ಥಾನದ ಬಗ್ಗೆ. ಈ ವಿಶಿಷ್ಟ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಹತ್ತಿರವಿರುವ ಉಜಿರೆಯ ಬಳಿ ಇರುವ ನಾಡಗ್ ಗ್ರಾಮದ ಸುರ್ಯ ಎಂಬ ಚಿಕ್ಕ ಗ್ರಾಮದಲ್ಲಿದೆ. ಈ ದೇವಸ್ಥಾನವು ಹಚ್ಚ ಹಸುರಿನ ಮಧ್ಯೆ ನೆಲೆಸಿದ್ದು ಸುತ್ತಮುತ್ತಲಿನ ಪ್ರಾಕೃತಿಕ ಸೌಂದರ್ಯವು ಎಂತಹವರನ್ನು ಮೂಕವಿಸ್ಮಿತರನ್ನಾಗಿ ಮಾಡುತ್ತದೆ. ಶಿವನಿಗಾಗಿಯೇ ಮುಡುಪಾಗಿರುವ ಈ ದೇವಸ್ಥಾನದಲ್ಲಿ ಮಾಧ್ವ ಸಂಪ್ರದಾಯದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯುವುದು ವಿಶೇಷ. ಬ್ರಾಹ್ಮಣ ಕುಲದ ಮಾಧ್ವ ಸಂಪ್ರದಾಯದವರು ಶಿವನನ್ನು ರುದ್ರನೆಂದೇ ಸಂಬೋಧಿಸಿ ಪೂಜಿಸುತ್ತಾರೆ. ಹೀಗಾಗಿ ಇದೊಂದು ಮಾಧ್ವ ಸಂಪ್ರದಾಯದ ಶಿವನ ವಿಶೇಷ ದೇವಾಲಯವೆಂದೇ ಹೇಳಬಹುದು. ದೇವಸ್ಥಾನದ ಬಗೆಗಿನ ದಂತಕಥೆ. ದೇವಸ್ಥಾನದ ಹೆಸರಿನ ಹಿಂದೆ ಒಂದು ದಂತಕಥೆಯೇ ಇದೆ. ಹಿಂದೊಮ್ಮೆ ಮಹಿಳೆಯೊಬ್ಬರು ತನ್ನ ಮಗ ಸುರೇಯನೆಂಬುವನೊಂದಿಗೆ ಸೊಪ್ಪು ತರಲು ಕಾಡಿಗೆ ಹೋಗಿರುತ್ತಾರೆ. ಸೊಪ್ಪನ್ನು ಕಡಿಯುವಾಗ ಸೊಪ್ಪಿನ ಹಿಂದೆ ಮರೆಯಾಗಿದ್ದ ಲಿಂಗರೂಪಿ ಶಿಲೆಗೆ ಕತ್ತಿ ತಾಗಿ ರಕ್ತ ಚಿಮ್ಮುತ್ತದೆ. ಗಾಬರಿಗೊಂಡ ಆಕೆ ತನ್ನ ಮಗನನ್ನು ಸುರೇಯ ಎಂದು ಕೂಗುತ್ತಾಳೆ. ಅನಂತರ ತಾಯಿ ಮಗ ಸೇರಿಕೊಂಡು ಈ ಲಿಂಗದ ಇರುವಿಕೆಯನ್ನು ಊರೆಲ್ಲ ಪ್ರಚಾರ ಮಾಡುತ್ತಾರೆ. ಈ ಘಟನೆಯ ನಂತರ ಈ ಸ್ಥಳಕ್ಕೆ ಸೂರ್ಯ ಎಂಬ ಹೆಸರು ಬಂದಿತು ಎನ್ನಲಾಗಿದೆ. ಕಾಲಕ್ರಮೇಣ ಈ ಲಿಂಗಕ್ಕೆ ಪೂಜೆ ನಡೆಸಿ ದೇವಾಲಯ ನಿರ್ಮಾಣ ಮಾಡಲಾಯಿತು ಎಂಬ ಪ್ರತೀತಿ ಇದೆ. ಈ ದೇವಸ್ಥಾನಕ್ಕೆ ಸುಮಾರು 700 ವರ್ಷಗಳ ಇತಿಹಾಸವಿದ್ದು 13ನೇ ಶತಮಾನದಲ್ಲಿ ಈ ಪ್ರದೇಶದಲ್ಲಿ ಆಡಳಿತದಲ್ಲಿದ್ದ ಬಾಂಗಾ ಅರಸರು ಈ ದೇವಾಲಯದ ಅಭಿವೃದ್ಧಿಗೆ ಕಾರಣಕರ್ತರು ಎನ್ನಲಾಗಿದೆ. ಮಣ್ಣಿನ ಹರಕೆ. ಈ ದೇವಾಲಯದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ನೆರವೇರಿಕೆಗಾಗಿ ಹರಕೆಯನ್ನು ಹೊತ್ತು ಅದು ಈಡೇರಿದ ಮೇಲೆ ಆಯಾ ಹರಕೆಗೆ ಅನುಗುಣವಾಗಿ ಮಣ್ಣಿನ ಬೊಂಬೆಯನ್ನು ದೇವಸ್ಥಾನದ ಹರಕೆ ಬನದಲ್ಲಿ ದೇವರಿಗೆ ಅರ್ಪಿಸುತ್ತಾರೆ. ಉದಾಹರಣೆಗೆ, ಯಾರಿಗಾದರೂ ಆರೋಗ್ಯ ಕೆಟ್ಟು ಆ ಕುರಿತು ದೇವರಲ್ಲಿ ಪ್ರಾರ್ಥಿಸಿ ನಂತರ ಗುಣಮುಖರಾದ ನಂತರ ಅವರು ಮನುಷ್ಯ ದೇಹದ ಮಣ್ಣಿನ ಬೊಂಬೆಯನ್ನು ಸಮರ್ಪಿಸುತ್ತಾರೆ. ಬಹುಕಾಲ ಮಕ್ಕಳಾಗದವರು, ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸಿದವರು, ಮನೆ ಕಟ್ಟುವ ಕನಸು ಕಂಡವರು, ಹೊಸ ವಾಹನ ಕೊಳ್ಳುವ ಆಸೆ ಹೊಂದಿದವರು, ಬಹುಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿರುವವರು ಈ ದೇವರನ್ನು ಬೇಡಿಕೊಂಡು ತಮ್ಮ ಬೇಡಿಕೆಗಳನ್ನು ಪ್ರತಿಬಿಂಬಿಸುವ ಮಣ್ಣಿನ ಮೂರ್ತಿಗಳನ್ನು ದೇವರಿಗೆ ಸಲ್ಲಿಸುವ ಹರಕೆ ಕಟ್ಟಿಕೊಂಡರೆ ಸಾಕು, ಕೆಲವೇ ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿಸುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಇಲ್ಲಿ ಕಟ್ಟಿಕೊಂಡ ಹರಕೆಯನ್ನು ತೀರಿಸುವುದು ಬಲು ಸುಲಭ ಎಂಬ ಕಾರಣಕ್ಕೆ ಇಲ್ಲಿ ದಿನನಿತ್ಯ ಭಕ್ತರ ದಂಡೇ ಭೇಟಿ ಕೊಡುತ್ತದೆ. ₹50ರಿಂದ ₹200 ಬೆಲೆಯ ವಿವಿಧ ಮಣ್ಣಿನ ಮೂರ್ತಿಗಳು ದೇವಾಲಯದಲ್ಲಿ ಲಭ್ಯವಿರುತ್ತದೆ. ದೇವರಿಗೆ ಅರ್ಪಿಸುವಾಗ ಬೊಂಬೆಗಳಲ್ಲಿ ಯಾವುದೇ ಬಿರುಕುಗಳಿರಬಾರದು. ತಾಯಿ ಮಗು, ಮನುಷ್ಯ, ಹೃದಯ, ಕಟ್ಟಡ, ಕಂಪ್ಯೂಟರ್, ಕಾರು, ಬೈಕು, ದನ, ಕರು ಮೊದಲಾದ ಅನೇಕ ಮಣ್ಣಿನ ಬೊಂಬೆಗಳು ದೇವಸ್ಥಾನದಲ್ಲೇ ದೊರೆಯುತ್ತವೆ. ಹರಕೆ ಹೊತ್ತವರೇ ಬೇಕಾದರೆ ಮಣ್ಣಿನ ಬೊಂಬೆಗಳನ್ನು ತಯಾರಿಸಿ ತಂದು ಇಲ್ಲಿ ಅರ್ಪಿಸಬಹುದಾಗಿದೆ. ಬೇಡಿಕೊಂಡ ಹರಕೆ ಈಡೇರಿದ ಬಳಿಕ ಭಕ್ತರು ಅಕ್ಕಿ, ತೆಂಗಿನಕಾಯಿ ಇಟ್ಟ ಹರಿವಾಣದಲ್ಲಿ ಮಣ್ಣಿನ ಬೊಂಬೆಯನ್ನು ಇಟ್ಟು ದೇವಸ್ಥಾನಕ್ಕೆ ಅರ್ಪಿಸುತ್ತಾರೆ. ಮಧ್ಯಾಹ್ನದ ಮಹಾಪೂಜೆಯ ಮೊದಲು ಇವುಗಳನ್ನು ಸಮೀಪದ ಹರಕೆ ಬನಕ್ಕೆ ಕೊಂಡೊಯ್ದು ಪೂಜೆ ಸಲ್ಲಿಸಿ ಅರ್ಚಕರು ಬನದಲ್ಲಿ ಜೋಡಿಸಿಡುತ್ತಾರೆ.
ಈ ಹರಕೆ ಬನದಲ್ಲಿ ಭೃಗು ಮಹರ್ಷಿಯ ಶಿಷ್ಯರೊಬ್ಬರು ತಪಸ್ಸನ್ನು ಮಾಡಿದ್ದರು ಎನ್ನಲಾಗುತ್ತದೆ. ಅವರ ತಪಸ್ಸಿಗೊಲಿದ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ಲಿಂಗ ರೂಪದಲ್ಲಿ ಇಲ್ಲಿ ನೆಲೆಯಾದರು ಎಂಬ ಪ್ರತೀತಿ ಇದೆ. ಇದರ ಕುರುವಾಗಿ ಇಲ್ಲಿ 2 ಲಿಂಗರೂಪಿ ಶಿಲೆಗಳು ಹಾಗೂ ಶಿಲಾಪಾದಗಳು ಇವೆ. ಇದೇ ಲಿಂಗಗಳ ಸುತ್ತಲೂ ಭಕ್ತರಿಂದ ಅರ್ಪಿತವಾದ ಹರಕೆ ಗೊಂಬೆಗಳನ್ನು ಜೋಡಿಸಲಾಗುತ್ತದೆ. ಈ ಬನದಲ್ಲಿ ಮಣ್ಣಿನ ಗೊಂಬೆಗಳ ರಾಶಿಯನ್ನೇ ನೋಡಬಹುದಾಗಿದೆ. ಮಳೆಗಾಲದಲ್ಲಿ ಮಣ್ಣಿನ ಮೂರ್ತಿಗಳು ನೀರಾಗಿ ಕರಗಿ ಮತ್ತೆ ಮಣ್ಣಿನೊಂದಿಗೆ ಸೇರಿಕೊಳ್ಳುವುದರಿಂದ ಇಲ್ಲಿ ಹರಕೆ ಸಲ್ಲಿಸುವುದರಿಂದ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಹರಕೆ ಹೊರಲು ಕ್ಷೇತ್ರಕ್ಕೆ ಭೇಟಿ ನೀಡಬೇಕೆಂಬ ನಿರ್ಬಂಧವೂ ಸಹ ಇಲ್ಲ. ಮನೆಯಲ್ಲೇ ಸಂಕಲ್ಪ ಮಾಡಿ ದೇವರಿಗೆ ಹಣ ತೆಗೆದಿಟ್ಟರೂ ಸಾಕು. ಕೇಳಿಕೊಂಡ ಬೇಡಿಕೆ ಈಡೇರಿದ ಬಳಿಕ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆ ಸಲ್ಲಿಸಬಹುದು. ದೇವಸ್ಥಾನದ ಸಮೀಪ ಕಲ್ಯಾಣಿ ಇದ್ದು ಇದರ ಮಧ್ಯಭಾಗದಲ್ಲಿ ಮಂಟಪ ಹೊಂದಿದೆ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವ ಕೆರೆಕಟ್ಟೆ ಉತ್ಸವದ ಸಂದರ್ಭದಲ್ಲಿ ಈ ಮಂಟಪದಲ್ಲಿ ದೇವರಿಗೆ ಕೆರೆಕಟ್ಟೆ ಪೂಜೆ ನಡೆಸಲಾಗುತ್ತದೆ. ಧರ್ಮಸ್ಥಳದಿಂದ ಉಜಿರೆಗೆ ಬಂದು ಇಲ್ಲಿ ಸಿಗುವ ಬಾಡಿಗೆ ಆಟೋಗಳ ಮುಖಾಂತರ ಈ ದೇವಾಲಯ ಸುಲಭವಾಗಿ ತಲುಪಬಹುದಾಗಿದೆ. ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟ ಭಕ್ತಾದಿಗಳೆಲ್ಲರೂ ಇಲ್ಲಿಯೂ ಭೇಟಿ ಕೊಟ್ಟು ಭಗವಂತನ ಕೃಪೆಗೆ ಪಾತ್ರರಾಗಬಹುದಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.